ಜಗತ್ತಿಗೆ ಬೆಳಕು ಕೊಡುವ ಸೂರ್ಯ ದೇವನನ್ನು ದೇವರೆಂದು ಹಿಂದೂ ಧರ್ಮ ಪೂಜಿಸುತ್ತಾ ಬಂದಿದೆ. ಮಾತ್ರವಲ್ಲ, ಸೂರ್ಯ ದೇವರು ವರ್ಚಸ್ಸು ಹಾಗೂ ಯಶಸ್ಸನ್ನು ಕೊಡುವ ದೇವರು ಅಂತ ನಂಬಲಾಗಿದೆ. ಇಂಥ ಸೂರ್ಯ ದೇವರನ್ನ ರಥಸಪ್ತಮಿಯಂದು ಆರಾಧಿಸಿ ಅರ್ಘ್ಯ ಸಮರ್ಪಿಸಿ ಪೂಜೆ ಸಲ್ಲಿಸಲಾಗುತ್ತೆ. ಹೊಸ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ನಂತರ ಮಾಘ ಮಾಸದ ಶುದ್ಧ ಸಪ್ತಮಿಯಂದು ರಥಸಪ್ತಮಿ ಆಚರಿಸಲಾಗುತ್ತೆ. 2024ರ ಫೆಬ್ರವರಿ 16ರಂದು ರಥಸಪ್ತಮಿ ಹಬ್ಬ ಬಂದಿದೆ. ಈ ದಿನದಂದು ಸೂರ್ಯನ ರಥ ದಕ್ಷಿಣಾಯಣದಿಂದ ಉತ್ತರಾಯಣದ ಕಡೆಗೆ ಪ್ರಯಾಣ ಆರಂಭಿಸುತ್ತಾನೆ ಅಂತ ನಂಬಲಾಗಿದೆ. ಅದಿತಿ ಮತ್ತು ಕಶ್ಯಪ ದಂಪತಿಗೆ ಸೂರ್ಯ ಜನಿಸಿದ ದಿನವಾದ ಕಾರಣವಾಗಿ ಈ ದಿನ ರಥಸಪ್ತಮಿಯನ್ನ ಆಚರಿಸಲಾಗುತ್ತೆ. ಇದನ್ನ ಸೂರ್ಯ ಜಯಂತಿ ಅಂತಲೂ ಕರೆಯುತ್ತಾರೆ. ಪಂಚಾಂಗದ ಪ್ರಕಾರ ಸಪ್ತಮಿ ತಿಥಿ ಫೆಬ್ರವರಿ 15ರಿಂದ ಬೆಳಿಗ್ಗೆ 10:12ರಿಂದ ಫೆಬ್ರವರಿ 16ರಂದು ಬೆಳಿಗ್ಗೆ 8:54ರವರೆಗೆ ಇರುತ್ತೆ. ಉದಯ ತಿಥಿ ಪ್ರಕಾರ ರಥಸಪ್ತಮಿಯನ್ನ ಫೆಬ್ರವರಿ 16ರಂದು ಆಚರಿಸಲಾಗುತ್ತೆ. ರಥಸಪ್ತಮಿಯ ದಿನದಂದು ನದಿ, ಸಮುದ್ರ ಹಾಗೂ ಸರೋವರ ಸ್ನಾನಕ್ಕೆ ವಿಶೇಷ ಮಹತ್ವವಿದೆ. ಈ ದಿನ ಬೆಳಿಗ್ಗೆ 5:17ರಿಂದ 6:59 ನಡುವೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಮಂಗಳಕರವಾಗಿರುತ್ತೆ. ಈ ದಿನ ಸ್ನಾನ ಮತ್ತು ದಾನಕ್ಕೆ ಮಹತ್ವವಿದೆ. ರಥಸಪ್ತಮಿಯ ದಿನ ಬೆಳಿಗ್ಗೆ ಬೇಗ ಎದ್ದು ಪುಣ್ಯ ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸಬೇಕು. ಇದನ್ನೇ ಅರ್ಘ್ಯಂ ಎನ್ನುತ್ತಾರೆ. ಪೂಜೆ ಮಾಡಲು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಉತ್ತಮ. ಸೂರ್ಯೋದಯಕ್ಕೆ ಅರ್ಪಿಸುವ ನೀರಿನಲ್ಲಿ ಎಳ್ಳು ಮತ್ತು ಎಕ್ಕದ ಎಲೆಯನ್ನ ಸೇರಿಸಬೇಕು. ಓಂ ಸೂರ್ಯಾಯ ನಮಃ ಎನ್ನುವಂತಹ ಮಂತ್ರವನ್ನ ಪಠಿಸುವ ಮೂಲಕ ಅರ್ಘ್ಯವನ್ನ ಅರ್ಪಿಸಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಸೂರ್ಯನಿಗೆ ನೀರು ಅರ್ಪಿಸಿದ್ರೆ ಸೂರ್ಯ ದೇವರ ಆಶೀರ್ವಾದ ಸಿಗುತ್ತೆ. ತಲೆಯ ಮೇಲೆ 7 ಎಕ್ಕದ ಗಿಡದ ಎಲೆಗಳನ್ನ ಇಟ್ಕೊಂಡು ಸ್ನಾನ ಮಾಡಿದ್ರೆ 7 ಜನ್ಮಗಳಲ್ಲಿ ಮಾಡಿದ ಪಾಪಗಳು ಹೋಗುತ್ತವೆ ಎನ್ನುವಂತ ನಂಬಿಕೆ ಇದೆ. ಎಕ್ಕದ ಎಲೆಗಳಿಗೆ ಅರ್ಕಪತ್ರ ಅಂತಲೂ ಕರೆಯುತ್ತಾರೆ. ಸೂರ್ಯನಿಗೆ ಅರ್ಕ ಎನ್ನುವಂತ ಹೆಸರು ಕೂಡ ಇದೆ. ಹಾಗಾಗಿಯೇ ಸೂರ್ಯನಿಗೆ ಎಕ್ಕದ ಗಿಡದ ಎಲೆಗಳಂದ್ರೆ ಇಷ್ಟ. ದೇಶದ ಹಲವು ಪ್ರಮುಖ ದೇವಾಲಯಗಳಲ್ಲಿ ರಥ ಸಪ್ತಮಿಯನ್ನ ಅದ್ದೂರಿಯಾಗಿ ಆಚರಿಸಲಾಗುತ್ತೆ. ನಿಮ್ಮ ಜಾತಕದಲ್ಲಿ ಸೂರ್ಯನ ಸ್ಥಾನ ದುರ್ಬಲವಾಗಿದ್ರೆ ರಥ ಸಪ್ತಮಿಯ ದಿನದಂದು ಉಪವಾಸದ ಮೂಲಕ ಪೂಜೆ ಮಾಡಿದ್ರೆ ಸೂರ್ಯನ ಕೃಪೆಗೆ ಪಾತ್ರರಾಗಬಹುದು. ರಥ ಸಪ್ತಮಿಯಂದು ಆದಿತ್ಯ ಹೃದಯ ಪಾರಾಯಣ ಮತ್ತು ಸೂರ್ಯಾಷ್ಟಕವನ್ನ ಓದೋದ್ರಿಂದ ಜೀವನದಲ್ಲಿ ಎಲ್ಲವೂ ಉತ್ತಮವಾಗಿರುತ್ತೆ ಎನ್ನುವಂತಹ ನಂಬಿಕೆ ಇದೆ. ಸೂರ್ಯನ ರಥ ವಿಶಿಷ್ಟವಾಗಿದೆ. ಸೂರ್ಯನು 7 ಕುದುರೆಗಳ ಮೇಲೆ ಸಂಚಾರ ಮಾಡುತ್ತಲೇ ಇರ್ತಾನೆ. ಸೂರ್ಯ ರಥದ 7 ಕುದುರೆಗಳು 12 ಚಕ್ರಗಳು, 7 ವಾರಗಳು ಮತ್ತು 12 ರಾಶಿಗಳನ್ನ ಪ್ರತಿನಿಧಿಸ್ತಾನೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಸೂರ್ಯನು ಗಾಯತ್ರಿ, ತ್ರಿಷ್ಣುಭ, ಅನುಷ್ಠಭ, ಜಗತಿ ಪಂಕ್ತಿ, ಬೃಹತಿ, ಉಷ್ಣಿ ಎನ್ನುವಂತಹ 7 ಕುದುರೆಗಳ ಮೇಲೆ ಸೂರ್ಯನು ಸವಾರಿ ಬರ್ತಾನೆ. ಸೂರ್ಯನು ಮೇಷರಾಶಿಯಿಂದ ಮೀನರಾಶಿಗೆ ಪ್ರಯಾಣಿಸಲು 1 ವರ್ಷ ಬೇಕಾಗುತ್ತೆ. ಪ್ರತಿ ತಿಂಗಳು ಪ್ರತಿ ಚಿಹ್ನೆಯಲ್ಲಿ ಚಲಿಸುತ್ತದೆ. ಸೂರ್ಯನನ್ನ ದ್ವಾದಶ ಆದಿತ್ಯ ಅಂತಲೂ ಕರೆಯುತ್ತಾರೆ. ಸೂರ್ಯನ 12 ರೂಪಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ ಚೈತ್ರ ಮಾಸ, ಧಾತು, ವೈಶಾಖ ಆರ್ಯ, ಜ್ಯೇಷ್ಠ ಸ್ನೇಹಿತ, ಆಷಾಢ ವರುಣ, ಶ್ರವಣ ಇಂದ್ರ, ಭಾದ್ರಪದಂ ವಿವಸ್ವಂತ, ಆಶ್ವೀಜಂ ತ್ವಷ್ಟ, ಕಾರ್ತಿಕ ವಿಷ್ಣು, ಮಾರ್ಗಶಿರ ಅಂಶುಮಂತ ಪುಷ್ಯ, ಭಗವಂತ ಮಾಘ ಪುಷ, ಪಾಲ್ಗುಣ ಪರ್ಜನ್ಯ. ರಥಸಪ್ತಮಿ ದಿನ ಕೆಲವು ಕಾರ್ಯಗಳನ್ನ ಮಾಡುವುದರಿಂದ ಸೂರ್ಯ ಪ್ರಾಶನ ಬಲಗೊಳ್ಳುತ್ತೆ. ಆ ದಿನ ಅಪ್ಪಿತಪ್ಪಿಯೂ ಉಪ್ಪನ್ನ ತಿನ್ನಬೇಡಿ. ಅಲ್ಲದೆ ಉಪ್ಪನ್ನ ದಾನ ಮಾಡುವುದು ಶುಭಕರವೆಂತಲೂ ಪರಿಗಣಿಸಲಾಗಿದೆ. ನದಿಯಲ್ಲಿ ಎಣ್ಣೆಯಿಂದ ದೀಪ ಹಚ್ಚುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ. ಬೆಲ್ಲದಿಂದ ಮಾಡಿದ ಪರಮಾನ್ನವನ್ನ ಸೂರ್ಯನಿಗೆ ಅರ್ಪಿಸಿದ್ರೆ ಒಳ್ಳೆಯದು. ಬೇಳೆ, ಬೆಲ್ಲ, ರಾಗಿ, ಗೋಧಿ, ಕೆಂಪು ಅಥವಾ ಕಿತ್ತಳೆ ಬಣ್ಣದ ಬಟ್ಟೆಯನ್ನ ದಾನ ಮಾಡಿದ್ರೆ ಸೂರ್ಯ ಕೃಪೆಗೆ ಪಾತ್ರರಾಗ್ತೀರಿ. ರಥಸಪ್ತಮಿ ಪೂಜೆಯನ್ನ ಸಂಪೂರ್ಣ ಭಕ್ತಿಯಿಂದ ನಡೆಸುವ ಭಕ್ತರಿಗೆ ಈ ಕೆಳಗಿನ ಲಾಭವಿದೆ. ಇದು ವ್ಯಕ್ತಿಯ ಭಾವನಾತ್ಮಕ, ಮಾನಸಿಕ ಮತ್ತು ದೈಹಿಕ ಯೋಗಕ್ಷೇಮವನ್ನ ಹೆಚ್ಚಿಸುತ್ತೆ. ಗಂಡು ಮಗುವನ್ನ ನಿರೀಕ್ಷಿಸುವ ದಂಪತಿಗಳಿಗೆ ಅನುಕೂಲವಾಗಿದೆ. ಎಲ್ಲಾ ಕಾಯಿಲೆಗಳು ಮತ್ತು ಪರಿಸ್ಥಿತಿಗಳನ್ನ ಗುಣಪಡಿಸುತ್ತೆ. ವಿಶೇಷವಾಗಿ ಚರ್ಮ ಅಥವಾ ಕಣ್ಣುಗಳ ಬಗ್ಗೆ ಹೆಚ್ಚುವರಿಯಾಗಿ ಇದು ರಕ್ತ ಪರಿಚಲನೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವ ಮೂಲಕ ಆರೋಗ್ಯವನ್ನ ಉತ್ತೇಜಿಸುತ್ತದೆ. ಅನುಯಾಯಿಗಳಿಗೆ ಧೈರ್ಯ, ಶಕ್ತಿ ಮತ್ತು ಚೈತನ್ಯವನ್ನ ನೀಡುತ್ತದೆ. ಅದು ಅವರಿಗೆ ರೋಮಾಂಚಕ ವ್ಯಕ್ತಿತ್ವವನ್ನ ನೀಡುತ್ತೆ. ಈ ಪೂಜೆಯನ್ನ ಪೂರ್ಣಗೊಳಿಸುವ ಮೂಲಕ ಒಬ್ಬರು ತಮ್ಮ ಹಿಂದಿನ ಮತ್ತು ಪ್ರಸ್ತುತ ಅಪರಾಧಗಳಿಗೆ ಪ್ರಾಯಶ್ಚಿತ್ತ ಮಾಡುವ ಮೂಲಕ ಅವರ ಆತ್ಮವನ್ನ ಜೀವನ ಮತ್ತು ಸಾವಿನ ಚಕ್ರದಿಂದ ಮುಕ್ತಗೊಳಿಸಬಹುದು. ಈ ಪೂಜೆಯನ್ನ ಮಾಡೋದ್ರಿಂದ ಹೆಚ್ಚಿನ ಯಶಸ್ಸು, ಜ್ಞಾನ, ಹೆಸರು, ಖ್ಯಾತಿ, ಸಂಪತ್ತು ಮತ್ತು ಅಡೆತಡೆಗಳ ಮೇಲೆ ವಿಜಯವನ್ನ ತರಬಹುದು. ಸೂರ್ಯನ ಆರಾಧನೆಯಿಂದ ಮನುಷ್ಯನ ವರ್ಚಸ್ಸು ಹೆಚ್ಚುತ್ತದೆ. ಮನಸ್ಸಿಗೆ ಸ್ಪಷ್ಟತೆಯನ್ನ ತರುತ್ತೆ. ಒತ್ತಡ ಮತ್ತು ಆತಂಕವನ್ನ ನಿವಾರಿಸುತ್ತೆ. ಶಾಂತಿಯನ್ನ ಉತ್ತೇಜಿಸುತ್ತೆ. ಒಬ್ಬರ ಆಧ್ಯಾತ್ಮಿಕ ಹಾದಿಯಲ್ಲಿ ಮುಂದುವರಿಯಲು ಸಹಾಯ ಮಾಡುತ್ತೆ ಮತ್ತು ಕೆಟ್ಟ ಶಕ್ತಿಗಳಿಂದ ರಕ್ಷಿಸುತ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.